ದಿನಾಂಕ 1/6/2026 ಸೋಮವಾರದಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಮಂಡಿಗನಾಳ ಗ್ರಾಮದಲ್ಲಿ ದಿವಂಗತ ಕುಮಾರ್ ರಾಜು ಉಳ್ಳಾಗಡ್ಡಿ ಗೆಳೆಯರ ಬಳಗ, ಬಾಲಾಜಿ ಆಸ್ಪತ್ರೆ ಹುಬ್ಬಳ್ಳಿ, ನಿರಾಮಯ ಫೌಂಡೇಶನ್, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಾಗೂ ರಾಷ್ಟ್ರೋತ್ಥಾನ ರಕ್ತನಿಧಿ ಇವರ ಸಹಯೋಗದಲ್ಲಿ ದಿವಂಗತ ಕುಮಾರ್ ರಾಜು ಉಳ್ಳಾಗಡ್ಡಿ ಅವರ ಜನ್ಮದಿನದ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ, ರಕ್ತದಾನ ಶಿಬಿರ, ಪ್ರತಿಭಾ ಪುರಸ್ಕಾರ ಮತ್ತು ನೋಟ್ಬುಕ್ ವಿತರಣೆ, ದಿವಂಗತ ರಾಜು ಉಳ್ಳಾಗಡ್ಡಿ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಹಲವು ಸಮಾಜಮುಖಿ ಕಾರ್ಯ ಮಾಡುವುದರೊಂದಿಗೆ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ವೈದ್ಯನಾಥ ಶಿವಲಿಂಗೇಶ್ವರ ಶಿವಾಚಾರ್ಯರು, ಶರಮೂರ್ತೇಶ್ವರ ಮಠ ಗಂಜಿಗಟ್ಟಿ, ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ವಿರಕ್ತ ಮಠ ಹೂವಿನ ಶಿಗ್ಲಿ, ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ, ಪೂಜ್ಯರಾದ ಶ್ರೀ ಸರ್ಪಭೂಷಣ ದೇವರು ಧುಮ್ಮವಾಡ, ಶ್ರೀ ರೇವಣಸಿದ್ದಯ್ಯ ಹಿರೇಮಠ ಅವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಶ್ರೀ ಮಂಜುನಾಥ್ ಮಾಗಡಿ, ಗದಗ ಜಿಲ್ಲಾಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಹೊಸಮನಿ, ಉತ್ತರ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾದ ರವಿಕಾಂತ ಅಂಗಡಿ, ಮುಖಂಡರಾದ ನಾಗರಾಜ್ ಚಿಂಚಲಿ, ಊರಿನ ಹಿರಿಯರಾದ ಸೋಮನಗೌಡ್ರು ಪಾಟೀಲ್, ಈಶ್ವರಪ್ಪ ಗೌಡ್ರು, ದ್ಯಾಮನಗೌಡ್ರು ಹಾಗೂ ದಿವಂಗತ ರಾಜು ಉಳ್ಳಾಗಡ್ಡಿಯವರ ಗೆಳೆಯರ ಬಳಗದ ಸರ್ವ ಸದಸ್ಯರು, ಊರಿನ ಗುರು ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಅಳಿಯನಾದಂಥ ದಿವಂಗತ ರಾಜು ಉಳ್ಳಾಗಡ್ಡಿ ಗೆಳೆಯರ ಬಳಗ ವತಿಯಿಂದ ನಡೀತಕ್ಕಂತಹ ಈ ಒಂದು ಉಚಿತ ಆರೋಗ್ಯ ತಪಾಸಣೆಯ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಪೂಜ್ಯ ಚನ್ನವೀರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಅನಂತ ಕೋಟಿ ನಮನ ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶರಮೂರ್ತೇಶ್ವರ ಮಠ ಗಂಜಿಗಟ್ಟಿ ಪೂಜ್ಯರ ಪಾದಕಮಲಗಳಿಗೆ ಅನಂತ ಕೋಟಿ ನಮನ ಸಲ್ಲಿಸಿ, ಈಗ ತಾನೇ ಮಾತನಾಡಿ ನಿರ್ಗಮಿಸಿದಂಥ ನಮ್ಮ ರವಿಕಾಂತ್ ಅಂಗಡಿಯವರೇ, ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರೇ ಹಾಗೂ ಈ ಒಂದು ಬಾಲಾಜಿ ಆಸ್ಪತ್ರೆಯ ನಿರಾಮಯ ಫೌಂಡೇಶನ್, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ರಾಷ್ಟ್ರೋತ್ಥಾನ ರಕ್ತನಿಧಿ ಎಲ್ಲ ಮುಖ್ಯಸ್ಥರೇ, ಈ ಊರಿನ ಮಂಡಿಗನಾಳ ಗ್ರಾಮದ ಹಿರಿಯರಾದಂಥ ಸೋಮನಗೌಡ್ರು ಪಾಟೀಲ್ ರೀ, ಈಶ್ವರಗೌಡ್ರು ಜಾಮನಗೌಡ್ರವ್ರೆ ಹಾಗೂ ದಿವಂಗತ ನನ್ನ ಅಳಿಯನಾದಂಥ ರಾಜು ಉಳ್ಳಾಗಡ್ಡಿಯವರ ಬೆಳಗದ ಎಲ್ಲ ಆತ್ಮಮಿತ್ರರು. ಯಾಕಂದ್ರೆ ನಾವು ರಾಜು ಉಳ್ಳಾಗಡ್ಡಿಯವ್ರನ್ನ ಕಳ್ಕೊಂಡ ನಂತರ ಅವ್ರ ಹೆಸರಲ್ಲೇ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ನಮ್ಮ ಹಿರಿಯರಾದಂಥ ಸೋಮನಗೌಡ ಪಾಟೀಲ್ರು ನಮ್ಗೆ ಹೇಳಿದ್ರು ಏನಂತ, ಅವ್ರ ಮಾವನವರು ಒಂದು 50-60 ಲಕ್ಷ ಖರ್ಚು ಮಾಡಿದ್ರು ಸತಿಗೆ ಪಾಪ ರಾಜು ಉಳ್ಳಾಗಡ್ಡಿಯವರ ಇಷ್ಟ ವರ್ಷ ಇರಬೇಕಾಗಿತ್ತು ಏನೋ, ಒಂದು 30 ವರ್ಷದಾಗ ಒಂದು ಇಷ್ಟೊಂದು ಹೆಸರು ಮಾಡಿ ಹೋಗ್ಯಾನಂದ್ರೆ ಆ ದೇವರಿಗೆ ಅವ್ರು ಬೇಕಾಗಿತ್ತು ಏನೋ ಅನ್ನೋಂಥದ್ದು ನಮ್ಮ ಸೋಮನಗೌಡರು ಹೇಳಿದರು. ಹಾಗಾಗಿ ನಾವು ಅವರೆಲ್ಲ ಗೆಳೆಯ ಬಳಗದವ್ರು ಕೂಲ್ ಮಾಡ್ಕೊಂಡಿದ್ದು, ಇದ್ರಾಗ ನಮ್ಮ ಪಾತ್ರ ಏನು ಒಂದು ಕಿಂಚಿತ್ತೂ ಇಲ್ಲ. ಬಹುತೇಕ ಪಡೆದ್ರೆ ಈ ಮಂಡಿನಾಳ ಗ್ರಾಮದಾಗ ಹುಟ್ಟಬೇಕಂತ ನಾನು ಅನ್ಕೊತೇನೆ. ಯಾಕಂದ್ರೆ ಅವತ್ತೊಂದು ಅವರು ಗೆಳೆಯ ಬಳಗದವರು ಸುಮಾರು ಇದೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇವಾಗೆಲ್ಲ ಭಾಳ ಕಷ್ಟದ ಕೆಲಸ. ಒಂದು ಮನೆಯಾಗ ಒಂದು ಪ್ರೋಗ್ರಾಮ್, ಒಂದು ಸಣ್ಣ ಫಂಕ್ಷನ್ ಮಾಡ್ಬೇಕಂದ್ರೆ ನಮ್ಮ ಬೀಗರ್ನ ನಮ್ಮ ಅತಿಥಿಗಳನ್ನು ಕರೆದು ಊಟ ಹಾಕಂತ ಕೆಲಸ ಮಾಡ್ಬೇಕಂದ್ರೆ ಒಂದೆಲ್ಲ ವಾರಗಟ್ಟಲೆ ಪೇಚಾಡಂಥ ಕಾಲದಾಗ ಇವತ್ತೊಂದು ವರ್ಷ ಆಯ್ತು. ಇವತ್ತೊಂದು ವರ್ಷ ಕಳೆದ ಇವತ್ತು ಜನ್ಮದಿನ ಆಚರಣೆ ಕೊಡ್ತಕ್ಕಂತಹ ರಾಜು ಉಳ್ಳಾಗಡ್ಡಿಯವರ ಆ ಜನ್ಮದಿನ ಆಚರಣೆನ ಇದೇ ಥರ ನಾವು ಮಾಡ್ಬೋದು ಅಂತೇಳಿ ಬಹುತೇಕ ಏನಾರ ಉಳಿದ ಒಂದು ಈ ಗ್ರಾಮೀಣ ಮಟ್ಟದಾಗ ಅಂತಾನೆ. ಯಾವಾಗಂದ್ರೆ ಇವತ್ತೊಂದು ದೊಡ್ಡ ಮಟ್ಟದ ಸಿಟಿಯಾಗಿ ಯಾರ ಮರಣ ಹೋದ ನಂತರ ಭಾಳ ಅಂದ್ರೆ ಒಂದು ವಾಟ್ಸಾಪ್ ಸ್ಟೇಟಸ್ ಇರ್ತೇವೆ ಅಷ್ಟೇ, ಓಂ ಶಾಂತಿ ಅಂತ ಅಷ್ಟೇ ಇರೋದು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಮಣ್ಣಿನ ಸತ್ತಿಗೆ ಹೋಗದಂಥ ಮಟ್ಟದಾಗ ಈಗಾಗಲೇ ಈಗ ನಾವೆಲ್ಲ ಈಗೇನಾಗಿಬಿಟ್ಟವಂದ್ರೆ ಪೂಜ್ಯರ ಗಾಡಿ ಬಂದ್ಬಿಟ್ಟವು. ಮೊನ್ನೆ ಲಕ್ಷ್ಮೇಶ್ವರದಾಗ ಪಾಪ ನಮ್ಮ ಸಿದ್ದರಾಮಯ್ಯ ಬಳ್ಳಾಳಿಯವರು ಅಂತೇಳಿ ಸ್ವಲ್ಪ ಹೋಗೋ ಮುಂದೆ ಬೈಕ್ ಒಂದು ಟಾಟಾ ಎಸಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಪಾಪ ಸುಮಾರು ಜನರು ಅವ್ರಿಗೆಲ್ಲರಿಗೆ ಮಠಮಾನ್ಯಗಳಿಗೆ ಎಲ್ಲ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ಗಳಿಗೆ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅವರು. ಆದ್ರೆ ಆ ವ್ಯಕ್ತಿನ ತಗೊಂಡು ನಾವು ಹೋಗ್ಬೇಕಾದ್ರೆ ಸುಮಾರು ಒಂದು 10 ಜನ ಇದ್ರು. ಭಾಳ ಬೇಜಾರು ಸಂಗತಿ ಅನ್ನಿಸ್ತು. ಅವಾಗ ನಾವು ಮಾತಾಡಿದ್ವಿ ಏನಂತಂದ್ರೆ ಈ ಗಾಡಿನ ತೆಗೆದುಬಿಡೋದು ಸೂಕ್ತ ಏನೋ. ಸುಮಾರು ಜನ ಪಾಪ ಅಲ್ಲಿ ಬಂದು ಪೂಜೆ ಮಾಡ್ಸಕ್ಕೆ ಬರ್ತಾರೆ, ಅವ್ರನ್ನ ತೊಗೊಂಡೋಗಿ ಒಂದು ಅರ್ಧ ಕಿಲೋಮೀಟರ್ ಬರೆದಷ್ಟು ಸಮಯ ಇಲ್ಲದಂಥದ್ದು ಈ ಸಿಟಿ ಮಟ್ಟದಾಗ ಆಗಿಬಿಟ್ಟಾಗ ಭಾಳ
ಬೇಜಾರು ಅನ್ನಿಸ್ತು. ನಾವು ಅವಾಗೆಲ್ಲ ಹಿರಿಯರು ಕೂಡ ಮಾತಾಡಿದ್ ಬಹುತೇಕೆಲ್ಲ ಇನ್ನು ಇದೇ ಥರನಾದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಾಳಾಗಿ ಹೋಗ್ತಾವು ಭಾಳ ಅಂತಂದ್ರೆ ಅಷ್ಟೇ. ನಾವು ಫೋನ್ಯಾಗ ಅಷ್ಟೇ ಎಲ್ಲರಿಗೆ ಅವ್ರಿಗೆ ನಾವು ಒಂದು ಆತ್ಮಧೈರ್ಯ ತುಂಬಂತ ಮಟ್ಟಕ್ಕೆ ಕೆಟ್ಟ ಹೊರತು ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ ಸತಿಗೆ ಹೋಗಿ ಒಂದು ಆ ರುದ್ರಭೂಮಿಗೆ ಪಾಲ್ಗೋದಂಥ ಮಟ್ಟದಾಗ ನಮ್ಮದು ಒಂದು ಸಂಸ್ಕೃತಿನ ಅನ್ನೋಂಥ ಮಟ್ಟದಾಗ ಆಗೈತಿ. ಅದನ್ನ ಇದನ್ನ ನಾವು ಮಂಡಿಗಳ ಗ್ರಾಮದಾಗ ನೋಡಿದಾಗ ಭಾಳ ಖುಷಿ ಅನಿಸ್ತೈತಿ. ಬಹುತೇಕ ನಾ ಸುಮಾರು ಜನ ಲಕ್ಷ್ಮೇಶ್ವರ ನಮ್ಮೆಲ್ಲ ಯುವ ಮಿತ್ರರಿಗೆಲ್ಲ ಹೇಳ್ತೇನೆ ಏನಂತಂದ್ರೆ ಆ ರಾಜು ಉಳ್ಳಾಗಡ್ಡಿ ಅವರ ಗೆಳೆಯರು ಬಳದವ್ರು ಬಹುತೇಕ ಅವ್ರು ನೋಡಿ ಕಲಿಬೇಕು ಕಾರ್ಯಕ್ರಮಗಳನ್ನು ಏನೋ ಮಾಡೋದು ಯಾವ ಥರ ಮಾಡಿದ್ರೆ ನಾವು ಒಂದು ಜನಸಾಮಾನ್ಯರಿಗೆ ಒಂದು ಒಳ್ಳೇದು ಮಾಡೋದು ರಾಜೀವ್ ಅನ್ನೋದಂತ ನಾವು ಅವ್ರ ಮುಖ್ಯನ ಕಲಿಬೇಕಾಗತ್ತೆ ಅಂತ ಅನ್ಕೊಂಡು. ಯಾಕಂದ್ರೆ ಇವತ್ತೊಂದು 30 ವರ್ಷದೊಳಗೆ ಇಷ್ಟೊಂದೆಲ್ಲ ಸುಮಾರು ಕಡೆಯಿಂದ ಪಾಪ ಅವರೆಲ್ಲ ಸ್ಟೇಟಸ್ ಫೋನ್ ಮುಖಾಂತರ ಹೇಳ್ತಾರೆ ನಿಮ್ಮ ಮಳೆ ಹಿಂಗಾಗಿತ್ತಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತೇಳಿ. ಈಗೀಗ ತಾನೇ ಒಂದೊಂದು ನಮ್ಗೆ ಅದನ್ನು ಏನು ನಮ್ಗೆ ತಿಳಿದಂಗೆ ದಿವಸಕ್ಕೆ ಬಹುತೇಕ ದಿನನಿತ್ಯನೂ ನಮ್ಗೆ ಒಂದು ಕ್ಷಣನಾದ್ರೂ ನೆನಪಿಗೆ ಬಂದು ಹೋಗ್ತಾರೆ. ರಾಜು ಉಳ್ಳಾಗಡ್ಡಿಯವರು ಎಲ್ಲ ಇಲ್ಲಿ ಇರ್ತಕ್ಕಂಥ ಅವರೆಲ್ಲ ಗೆಳೆಯರ ಜೊತೆಗೆ ಅದಾರ, ಈ ಊರಿನ ಜೊತೆಗೆ ಅದಾರ, ಈ ವೇದಿಕೆಯಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆದಿಯಾಗಿ ಅವರ ಜೊತೆಗೆ ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಆರೋಗ್ಯ ತಪಾಸಣೆ ಮಾಡುವ ಮುಖಾಂತರ ಒಂದು ವೃದ್ಧರಿಗೆ ವಯಸ್ಸಾದಂಥ ಎಲ್ಲ ಹಿರಿಯರಿಗೆ ಒಂದು ಅನುಕೂಲ ಆಗೋ ರೀತಿ ಮಾಡಿದಂಥ ಅವರೆಲ್ಲ ಗೆಳೆಯರ ಬಳಗದವರು ಇನ್ನೂ ಇದೇ ಥರನೂ ಮುಂದೆ ತಾನೇ ಏನೋ ಕಾರ್ಯಕ್ರಮ ಮಾಡಿದ್ರು ಪರಮ ಪೂಜ್ಯರು ಊರಿನ ಹಿರಿಯರು ನಿಮ್ಮ ಜೊತೆಗೆ ಇರ್ತಾರೆ, ನಾವು ಕರೆದು ನಿಮ್ಮ ಜೊತೆ ಭಾಗಿಯಾಗಿ ಅಂದ್ಕೊಂಡು ಇಲ್ಲಿ ಮಾತನಾಡಕ್ಕೆ ಅನುಮಾಡಿಕೊಟ್ಟಂಥ ಮಂಡಿನ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ರಾಜು ಉಳ್ಳಾಗಡ್ಡಿಗೆ ವಂದಿಸಿ ನಾನು ಎರಡು ಮಾತಿಗೆ ಹೇಳ್ತೇನೆ.